ಬನ್ನಿ ಫ್ರೆಂಡ್, ನಮಸ್ತೆ ನಮಸ್ತೆ ನಮಸ್ತೆ. ಹಾಯ್. ಇವತ್ತು ಬಾವಿಯ ಅರಳು ತೆಗೆಯುವ ಕೆಲಸ. ಇವತ್ತು ಬಾವಿಯಲ್ಲಿ ಇಳಿದು ಬೇರೆಯವರ ಮನೆಯದು, ನಮ್ಮದಲ್ಲ. ನಮ್ಮನೆ ಬಾವಿಯಲ್ಲಿ ನೀರು ಬೇಕಾದಷ್ಟಿದೆ. ಆದರೆ ಪಾಪ ಮತ್ತು ನಮ್ಮ ಎದುರುಗಡೆ ಮನೆಯವರು ಬಾವಿಯಲ್ಲಿ ಇರಲಿಲ್ಲ ನೀರು. ಹಾಗಾಗಿ ಆ ಬಾವಿ ಇಳಿತೀಯೋ ಅಂತ ಕೇಳ್ದ. ಹ್ಞೂ ಅಂತ ಹೇಳಿ ಬಾವಿ ಇಳದೆ ಬಾವಿ ಅರಳು ತೆಗಿತಾ ಇದ್ದೀನಿ ನೋಡಿ. ಬಾವಿಯಲ್ಲಿರುವಂಥ ಹೊಲಸು ಮಣ್ಣು, ನೀರನ್ನು ಸ್ವಚ್ಛ ಮಾಡಿಕೊಂಡು ನೀರೆಲ್ಲ ಕ್ಲೀನ್ ಮಾಡಿ. ಭಾಳ ಆಳದ ಬಾವಿ ಅಂತೂ ಅಲ್ಲ, 35 ಫೂಟ್ ಅಡಿಯ ಬಾವಿ ಅಷ್ಟೇ. ಆದರೆ ಮನೆ ಒಳಗಿನ ಬಾವಿ ಆಗಿದ್ದಕ್ಕೆ ಏರ್ ಸಿಗುವ ಸಾಧ್ಯತೆ ಇದೆ ಅಂತ ಹೆದರ್ತಿದ್ರು. ನಾನು ಅದಕ್ಕೊಂದು ಐಡಿಯಾ ಮಾಡಿದೆ. ಮನೆಯ ಮೇಲಿನ ತಗಡನ್ನು ತೆಗೆದು ಗಾಳಿ ಆಡೋ ಹಾಗೆ ಮಾಡಿ ಬಾವಿ ಇಳಿದೆ. ಅಂದರೆ ಮನೆ ಒಳಗೆ ಇರಲ್ಲ ಬಾವಿ, ಅದು ಬಾತ್ರೂಮ್ ಎಲ್ಲ ಮಾಡ್ತಾರಲ್ವ ಆ ಕಡೆ ಜಾಗದಲ್ಲಿ ಇತ್ತು ಈ ಬಾವಿ. ಅಂದರೆ ನಮ್ಮ ಕಡೆ ಕಟ್ಟಿಗೆ ಮನೆ, ಬಾವಿ ಮನೆ, ಬಚ್ಚಲ ಮನೆ ಅಂತ ಬೇರೆ ಬೇರೆ ಮಾಡ್ತೀವಿ. ನೋಡಿ, ಬಾವಿ ರಿಂಗ್ ಹಾಕಿದ ಬಾವಿ. ನಮ್ಮ ಭಾವನ ಹತ್ರ ವಿಡಿಯೋ ಮಾಡುವಂತ ಹೇಳಿ ಬೆಂಗಳೂರಿಂದ ಬಂದಿದ್ದ ಭಾವ ಹತ್ರ ವಿಡಿಯೋ ಮಾಡುವಂತ ಹೇಳಿದೆ, ಮಾಡ್ದ. ನನಗೊಂದು ಬ್ಲಾಗ್ ಸಿಕ್ತು ಅಂತ ಅಂದ್ಕೊಂಡು. ಮೊದಲು ನೆನಪಿರಲಿಲ್ಲ ಬಾವಿ ಇಳಿಬೇಕಿದ್ರೆ. ಆಮೇಲೆ ಮನೆಯವನ ಹತ್ರ ಹೇಳಿ ನೋಡಿ ಅರಳು ಹೇಗಿದೆ. ನಿಮ್ಮ ಜೊತೆ ಹಂಚಿಕೊಳ್ಳೋಣ ಈ ವಿಷಯ ಅಂತ ಅಂದ್ಕೊಂಡು ಈ ಬ್ಲಾಗ್ ಮಾಡಿದ್ದೀನಿ. ಬಾವಿಯಲ್ಲಿ ಒಂದು 8-10 ಮೀನುಗಳಿದ್ದು, ಅದನ್ನು ಕೂಡ ಎಲ್ಲ ಸೇಫ್ಟಿಯಿಂದ ತೆಗೆದು ಆದಷ್ಟು ಅವಕ್ಕೆ ಪೆಟ್ಟಾಗದ ಹಾಗೆ ನೋಡಿಕೊಂಡು ಇನ್ನೂ ತುಂಬ ಇದೆ ಮಣ್ಣು. ಸ್ವಲ್ಪ ಸ್ವಲ್ಪ ಮಾತ್ರ ವಿಡಿಯೋ ಮಾಡುವೆ ಅಂತ ಹೇಳಿದ್ದೆ, ಅದೇ ರೀತಿಯಲ್ಲಿ ಮಾಡಿದ್ದಾನೆ. ಎಲ್ಲವನ್ನು ಮಾಡೋಕ್ಕೋದ್ರೆ ಒಂದು ತಾಸಿನ ವಿಡಿಯೋ ಆಗೋಗುತ್ತದು. ಅದಕ್ಕಾಗಿ ಜನಗಳಿಗೂ ನೋಡೋ ಸಮಸ್ಯೆ ಆಗಬಾರ್ದು ಅಂತ ಆತ್ಮೀಯ ಮಿತ್ರರೇ, ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೂಡ. ಹಾಗೂ ನನ್ನ ಚಾನಲನ್ನು ಉಳಿಸಿ ಬೆಳೆಸಿ ಚಿಕ್ಕ ಹಳ್ಳಿಯ ಪ್ರತಿಭೆಯನ್ನು ನಿಮಗೆ ತೋರಿಸೋ ಪ್ರಯತ್ನ ಅಷ್ಟೇ. ಹೂ ಎತ್ತುವುದು ಅಂತಾರಲ್ವ ಕೆರೆಯಲ್ಲಿಗೆ, ಅದೇ ರೀತಿಯಲ್ಲಿ ಇದು ಬಾವಿಯಲ್ಲಿ ಇರುವಂಥ ಹೂಳೆತ್ತುವುದು. ನೀರು ಕಮ್ಮಿ ಆಗಿರೋ ಟೈಮ್ನಲ್ಲೇ ಇದನ್ನು ಮಾಡಿಕೊಳ್ತೇವೆ. ಕೆಲವು ಕಡೆ, ನಮ್ಮ ಕಡೆ
ನಮ್ಮನೆ ಬಾವಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೀರು 7 ಅಡಿ ನೀರಿದೆ ಈಗಲೂ ಕೂಡ 7 ಅಡಿ ನೀರಿದೆ ನಮ್ಮನೆ ಬಾವಿಯಲ್ಲಿ. ಇಲ್ಲಿ ಮನೆಗೊಂದು ಬಾವಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ನೀರಿನ ಅಭಾವ ಅಂತೂ ಅಷ್ಟೊಂದಿಲ್ಲ. ದೊಡ್ಡ ದೊಡ್ಡ ಫಂಕ್ಷನ್ ಆದಾಗ ಬೇರೆ ದೊಡ್ಡ ದೊಡ್ಡ ಕೆರೆಯಿಂದ ನೀರು ತರ್ತೇವೆ. ಕಾಣಿಸಲ್ಲ ಅಂತ ಕೆಲವು ಸಲ ಬೀಟ್ರು ಹೊಡಿತಾರೆ. ನೋಡಿ ಇಷ್ಟು ಚಿಕ್ಕದಾಗಿ ಕಾಣ್ತೀನಿ ನೋಡಿ ನಾನು. ಅಷ್ಟೊಂದು ಕ್ಲಿಯರಾಗಿ ಬರಲ್ಲ ಬಾವಿ ಒಳಗೆ. ನಾವು ಇದು ಮಾಡಿದಾಗ ಕೆಳಗಡೆ ಕ್ಯಾಮ್ರಾ ಇಟ್ಟು ಮಾಡೋಕ್ಕಾಗಲ್ಲಲ್ವಾ, ಮೇಲಿಂದನೇ ಮಾಡಬೇಕಾಗತ್ತೆ. ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ನಾನು ಅಂತ ಒಳ್ಳೆ ಕ್ವಾಲಿಟಿ ಮೊಬೈಲ್ ಅಲ್ಲದೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅನ್ನೋದನ್ನು. ನಿಮ್ಮಗಳ ಮೇಲೆ ಡಿಸೈಡ್ ಆಗಿರುತ್ತದು. ಹಾಗೆ ಇಷ್ಟವಾದರೆ ಒಂದು ಕಮೆಂಟ್ ಹಾಕಿ. ಏನೇ ಆಗಲಿ ಒಂದು ಕಮೆಂಟ್ ಹಾಕಿರಿ ನೋಡಿದವರು. ಸ್ವಲ್ಪ ಅಲ್ಲಿ ಗಲಾಟೆ ಇರೋದ್ರಿಂದ ಮ್ಯೂಟ್ ಮಾಡ್ಕೊಂಡಿದ್ದೆ ಆವಾಗ. ಒಂಥರ ಇನ್ಶಾಟಿಗೆ ಬಂದು ಅದನ್ನು ಸೆಟ್ಟಿಂಗ್ ಮಾಡಿದೆ. ಈಗ ಮೇಲೆ ಬರ್ತಾ ಇದ್ದೀನಿ. ಮುಗೀತು ಬಾವಿ ಎಲ್ಲ ತೆಗೆದು ಮೇಲೆ ಬರ್ತಾ ಇದ್ದೀನಿ ನೋಡಿ. ಖರ ಸಾಹಸ ಪಡ್ತಾ ಇದ್ದೀನಿ. ಜಾರ್ತಾ ಇದೆ ಬೇರೆ ಕಾಲು ಕೈಗಳು. ಬಿದ್ದರೆ ಕೀಳೋ ಕೆಲಸವೇ ಇಲ್ಲ. ಅದೇ ಬಾವಿಯೊಳಗೆ ಹಾಕಿ ಮುಚ್ಚಬೇಕಾಗತ್ತೆ. ಆದರೂ ಕೂಡ ಬಂದೆ ನಿಧಾನವಾಗಿ. ಬರ್ತಾ ಇದ್ದೀನಿ ನೋಡಿ. ಅದು ಕೂಡ ಎಲ್ಲ ಶಾರ್ಟ್ಕಟ್ ಮಾಡ್ತಾನೆ ಮಾಡಿದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಉಳಿಸಿ ಬೆಳೆಸಿ. ಸ್ನೇಹಿತರೆ, ಸ್ವಾಗತ ನಿಮಗೆ. ಬನ್ನಿ. ಒಂದಷ್ಟು ಮೀನುಗಳ ಫೋಟೋಗಳು ಇದೆ ಇದರೊಳಗೆ. ಆದರೆ ಇದರಲ್ಲಿ ಅದನ್ನು ಮಾಡಿಲ್ಲ. ಬೇರೆ ಒಂದು ಸಣ್ಣದೊಂದು ಝಲಕ್ ಮಾಡಿದ್ದೀನಿ ಅಷ್ಟೇ. ಅದು 1.5 ನಿಮಿಷದ ವಿಡಿಯೋ. ಇದಕ್ಕೆ ಹಾಕಿಲ್ವೇನೋ ಅಂದ್ಕೊಂಡಿದ್ದೀನಿ. ನೋಡೋಣ ಇದೆಯಾ ಅಂತ. ನೋಡೋಣ ಮುಂದೆ ಹೋಗ್ತಾ ಇಲ್ಲ. ಧನ್ಯವಾದಗಳು. ಬನ್ನಿ ಸಾಹಸ